ಹಲೋ ನಮಸ್ಕಾರ. ಸಬ್ಬಕ್ಕಿ ಸರಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸೆಕೆಗಾಲದಲ್ಲಿ ಇದು ತಂಪಾಗಿಡುವಂಥ ಆಹಾರ. ಸೊ ಯಾವಾಗಲಾದರೂ ನೀವು ಶಿಶುಗಳಿಗೆ ಮಾಡಿಕೊಡ್ಬೋದು. ದೊಡ್ಡ ಮಕ್ಕಳು ಕೂಡ ಶಾಲೆಯಿಂದ ಬಂದಾಗ ಬಹಳ ಬೆವ್ತಿರ್ತಾರೆ, ತಂಪಾಗಿಡೋದಕ್ಕೆ ಇದು ಸಹಾಯಕಾರಿ. ಸೊ ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ಸಬ್ಬಕ್ಕಿನ ಒಂದು 2-4 ಗಂಟೆಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಇದನ್ನು ಟ್ಯಾಪಿಯೋಕಾ ಪರ್ಲ್ ಅಥವಾ ಸಾಗೋ ಅಂತ ಕೂಡ ಅಂತಾರೆ ಇಂಗ್ಲೀಷ್ನಲ್ಲಿ. ಟಾಟ್ಸ್ ಆ್ಯಂಡ್ ಮಾಮ್ಸ್ನ ಡ್ರೈ ಫ್ರೂಟ್ ಪೌಡರ್ ಮತ್ತು ಡ್ರೈ ಡೇಟ್ಸ್ ಪೌಡರ್ ಹಾಕ್ತಿದ್ದೀನಿ. ಇದನ್ನು ಹೆಲ್ದಿಯಾಗಿ ಇಡಲಿಕ್ಕೆ ನೀವು ಬೇಕಿದ್ದರೆ ಬೆಲ್ಲನ ಪುಡಿ ಮಾಡಿ ಹಾಕಿ, ಮನೆಯಲ್ಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇದೆಯೋ ಅದನ್ನು ರುಬ್ಬಿ ಹಾಕಿ. ಇದಕ್ಕೇನು ಪೌಡರಾಗೇ ಇರಬೇಕು ಅಂತಿಲ್ಲ, ಒಂಚೂರು ಎಣ್ಣೆ ಬಿಟ್ಕೊಂಡ್ರು ಇಟ್ಸ್ ಓಕೆ, ಸರಿ ಥರ ಅಲ್ವ ಮಾಡ್ತಿರೋದು. ಮತ್ತು ನಾನಿಲ್ಲಿ ಹಾಲು ಹಾಕ್ತೀನಿ. ಹಸುವಿನ ಹಾಲು ಬೇಡ ಅನ್ನೋರು ಕೋಕೋನಟ್ ಮಿಲ್ಕ್, ತೆಂಗಿನಕಾಯಿ ಹಾಲು ಅಥವಾ ಸೋಯಾ ಹಾಲನ್ನ ಹಾಕ್ಕೊಂಡು ವೀಗನ್ ರೆಸಿಪಿ ಕೂಡ ಮಾಡ್ಬೋದು. ಸೊ ತಯಾರಾಗಿದೆ ಸಾಗೋ ರೆಸಿಪಿ. ಟ್ರೈ ಮಾಡಿ ಮತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಈ ಪ್ರಾಡಕ್ಟ್ಸ್ ಚೆಕ್ ಮಾಡಿ.